ಡಿಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ಮುದ್ದೇಬಿಹಾಳ್ ತಾಲೂಕಿನ ರೂಡಿಗಿ ಗ್ರಾಮದಲ್ಲಿ ಈರುಳ್ಳಿ ಬೆಲೆ ಕುಸಿತದಿಂದ ಹೈರಾಣಾದ ರೂಡಿಗಿ ಗ್ರಾಮದ ರೈತರು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೆಯುವ ಜಿಲ್ಲೆಯಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದ ವಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ಸುಮಾರು 2,000 ಎಕರೆ ಪ್ರದೇಶದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ನಾಟಿ ಮಾಡಿದ್ದ ಈರುಳ್ಳಿ ಬೆಳೆಯನ್ನು ಮಾರ್ಚ್ದಲ್ಲಿ ರಾಶಿ ಮಾಡಲಾಗಿತ್ತು. ಕೆಲವು ರೈತರು ಆಗಾಗಲೇ ಇದ್ದಂಥ ಬೆಲೆಗೆ ಕೊಟ್ಟು ಕೈ ತೊಳೆದುಕೊಂಡರೆ ಇನ್ನು ಹಲವು ರೈತರು ಮುಂದೆ ಹೆಚ್ಚಿನ ಬೆಲೆ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ಗುಡಿಸಲಿಗೆ ಸ್ಟಾಕ್ ಮಾಡಿದ್ದರು. ಆದರೆ ಇವಾಗ ಸ್ಟಾಕ್ ಮಾಡಿ 3 ತಿಂಗಳಾದರೂ ಬೆಲೆ ಸಿಗದೆ ಇದ್ದ ಕಾರಣಕ್ಕೆ ಮುದ್ದೇಬಿಹಾಳ್ ತಾಲೂಕಿನ ರೂಡಿಗಿ ಗ್ರಾಮದ ರೈತನೊಬ್ಬ ಬಸವರಾಜ್ ಇಳಿಗೇರ್ ಅವರು ತನ್ನ 6 ಎಕರೆ ಜಮೀನಿನಲ್ಲಿ ಬೆಳೆದ ಸುಮಾರು 800 ಪ್ಯಾಕೆಟ್ ಈರುಳ್ಳಿಯನ್ನು ಸೋಮವಾರದಂದು JCB ಮುಖಾಂತರ ಹೊಲಕ್ಕೆ ಚೆಲ್ಲಿ ತುಂಬ ಬೇಸರ ವ್ಯಕ್ತಪಡಿಸಿದರು. ಪ್ರತಿ ಎಕರೆಗೆ ಈರುಳ್ಳಿ ಬೆಳೆಯಲು ಬೀಜ, ಗೊಬ್ಬರ, ಔಷಧಿ, ಕಟಾವು ಮಾಡುವುದು ಸೇರಿದಂತೆ ಎಲ್ಲವೂ ಸೇರಿ ಸುಮಾರು 40,000 ರಿಂದ 60,000 ರೂಪಾಯಿ ಖರ್ಚು ಮಾಡಿದ್ದಾನೆ. ಆದರೆ ಈಗಿನ ಬೆಲೆಗೆ ಬೆಂಗಳೂರು ಮಾರುಕಟ್ಟೆಗೆ ಹೋಗಿ ಬರುವ ಗಾಡಿ ಬಾಡಿಗೆ ಕೂಡ ಬರುವುದಿಲ್ಲ ಎಂದು ರೂಡಿಗಿ ಗ್ರಾಮದ ರೈತ ಬಸವರಾಜ್ ಇಳಿಗೇರ್ ತಾನು ಬೆಳೆದ ಸುಮಾರು 800 ಪ್ಯಾಕೆಟ್ ಈರುಳ್ಳಿಯನ್ನು ಮದುವೆಗೆ ಹಾಕಿ ಕೇಂದ್ರ ಸರ್ಕಾರ ಕೆಲ ಹೊರದೇಶಿಗಳಿಗೆ ಆಮದು ಮತ್ತು ರಫ್ತು ಬಂದ್ ಮಾಡಿದ್ದರಿಂದ ರೈತರಿಗೆ ಈ ಸಂಕಟ ಎದುರಾಗಿದೆ. ರೈತರುಗಳು ಯಾವಾಗಲೂ ಇಷ್ಟೇ, ಉತ್ತಮ ಬೆಲೆ ಇದ್ದರೆ ಚೆನ್ನಾಗಿ ಬೆಳೆ ಬರುವುದಿಲ್ಲ, ಬೆಳೆ ಚೆನ್ನಾಗಿ ಬಂದರೆ ಬೆಲೆ ಸಿಗುವುದಿಲ್ಲ. ಯಾವ ಸರ್ಕಾರನೂ ರೈತರ ಬಗ್ಗೆ ಯಾವ ಯೋಚನೆ ಮಾಡಿಲ್ಲ, ಎಲ್ಲರೂ ತಮ್ಮ ಲಾಭಕ್ಕೆ ರಾಜಕೀಯ ಮಾಡ್ತಾರೆ ಎಂದು ಸರ್ಕಾರ ವಿರುದ್ಧ ಕಿಡಿಕಾರಿದರು. ವರದಿ ಬಸವರಾಜ್ ಸಂಕನಾಳ್, ಡಿಡಿ ಸೂಪರ್ ನ್ಯೂಸ್, ಮುದ್ದೇಬಿಹಾಳ. ದಯಮಾಡಿ ಇವನಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ರೇಟ್ ಬರ್ತದೆ ಅದಕ್ಕೆ ರೀಸನ್ನ ಕಾಯ್ದಿಟ್ಟಿವಿ. ಅದು ರೇಟ್ ಈಗ ಬರಬೇಕಾಗಿತ್ತು, ಬಂದಿಲ್ಲ. ಅದಕ್ಕೇನು ಬೆಂಬಲ ಬೆಲೆ ದಯಮಾಡಿ ನನ್ನ ವಿನಂತಿ ಏನಂದ್ರೆ, ಈ ಮುಂದೆ ಬೆಳೆಯೋ ಬೆಳೆಗಾರರಾಗಲಿ ಅಥವಾ ನಮಗಾಗಲಿ ಮುಂದೆ ಅನುಕೂಲ ಆಗ್ಬೇಕಂದ್ರೆ ಈ ನಮ್ಮ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ದಯಮಾಡಿ ಈ ಈರುಳ್ಳಿಗೆ ಏನೈತಿಲ್ಲ ಒಂದು ಒಳ್ಳೆಯ ಬೆಂಬಲ ಬೆಲೆ ಮಾಡಿ ಒಂದು ಭಾಳ ಪುಣ್ಯ ಬರ್ತಾ ಅಂತ ಹೇಳ್ತಾ ನನ್ನೊಂದು ವಿನಂತಿ ಐತಿ. ಯಾಕಂದ್ರೆ ಇದೇ ಥರ ಆದೈತೆ, ರೈತ ಐತಲ್ಲ ಸೀದಾ ಹೋಗಿ ಯಾವುದ್ರ ಗಿಡಕ್ಕಾಗ ನೀನು ಹಾಕೊಂಡು ಒಂದೇ ಬೈಕ್ ಹೋಗೋದು. ಯಾಕಂದ್ರೆ ಸುಮಾರು ಸದ್ ನೋಡ್ರಿ, ಈಗ ಈ ಒಂದು 2,000 ರೂಪಾಯಿ ರೇಟ್ ಐತಾರೆ, ಸುಮಾರು ಒಂದು 7-8 ಲಕ್ಷ ರೂಪಾಯಿ ಮಾಲ್ ಆಗಬೇಕಾಗಿತ್ತು. 4 ಲಕ್ಷ ರೂಪಾಯಿ ಖರ್ಚಾಗಿ ಒಂದು ಸ್ವಲ್ಪ ಹೋಗ್ಬೇಕಾಗಿತ್ತು. ಏನಾಗಿಲ್ಲ, ಇನ್ನು ನನ್ನ ಕೈಲೇನೋ ಒಂದು ಸುಮಾರು ಒಂದು 4 ಲಕ್ಷ ಸಾಲ ಆಗ್ಯದ. ಮತ್ತೆ ಹೊಳೆ ಮಾರ್ಕೆಟಿಗೆ ಹೋದ್ರೆ ಮತ್ತೆ ಮೀನು ಮೇಲೆ ಬರ್ತಾ ಉದ್ದೇಶ ಆಗಿತ್ತಿಲ್ಲ, ಬಡ ಹಿಂಗೆ ಹೋಯ್ದು ಒಂದು JCB ಹಚ್ಕೇರಿ. ಈಗ ಅದಕ್ಕೆ 2 ತಾಸಿಂದ JCB ಹಚ್ಕೇರಿ ಅಷ್ಟು ಹೋಯ್ದು. ಈಗ ಅಲ್ಲೇ ಗುಳೆ ಆಯ್ತು ನೋಡಿರಿ. ಗುಳೆ ಈಗ ವಿನಂತಿ ಏನಂದ್ರೆ, ಈ ನಮ್ಮ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ನಮ್ಮಂಥ ಬೆಳೆಯುವಂಥ ಬೆಳೆಗೆ ರೈತರಿಗೆ ಐತಲ್ಲ ಒಂದು ಬೆಂಬಲ ಬೆಲೆ ಕೊಟ್ಟರೆ ಒಂದು ಪುಣ್ಯ ಬರ್ತಂತೇಳಿ ನನಗೆ ವಿನಂತಿ ಐತಿ. ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್.